ಇನ್ನು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಜಸ್ಟ್ ಒಂದು ಮಳೆ ಬಂದ್ರೆ ಸಾಕು ಬೆಂಗಳೂರಿನ ಎಲ್ಲ ಬ್ರ್ಯಾಂಡ್ಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಇವತ್ತು ಬೆಳಗ್ಗೆ ಕೂಡ ಅದೇ ಆಗಿದೆ. ನಸುಕಿನ ಜಾವ ಸುರಿದಂತ ಮಳೆಯಿಂದ ಬೆಂಗಳೂರಿನ ನಿಜ ಬಣ್ಣ ಬಯಲಾಗಿದೆ. ಇನ್ನು ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಿದ್ರು ಅನ್ನೋ ಹಾಗೆ ಈಗ ಬಂದು ಫುಟ್ಪಾತ್ ಅಲ್ಲಿ ಡಬ್ರೀಸ್ ತುಂಬಿಕೊಂಡಿದೆ, ಚರಂಡಿ ಒಳಗೆ ತೆಂಗಿನ ಚಿಪ್ಪು ಸಿಕ್ಕಾಕೊಂಡಿದೆ ಅಂತ ಹೇಳಿ ಈಗ ಕ್ಲೀನ್ ಮಾಡುವಂತ ಕಾರ್ಯ ಆಗ್ತಾ ಇದೆ. ಈಗ ಸಂಬಂಧಪಟ್ಟಂತವರು ಇದ್ರ ಬಗ್ಗೆ ಗಮನ ಕೊಡದೇ ಇರುವಂತದ್ದು ಬೆಂಗಳೂರಿನ ಜನ ಸಣ್ಣ ಮಳೆಗೂ ಹೈರಾಣಾಗುವಂತ ಸನ್ನಿವೇಶ ಮುಂದುವರೆದಿದೆ. ಇದು ಮಳೆ ಎಫೆಕ್ಟ್ ಅಲ್ಲ, ನಮ್ಮ ಅವ್ಯವಸ್ಥೆಯ ಎಫೆಕ್ಟ್ ಅಷ್ಟೇ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದ ಮಳೆ ಭಾರಿ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ನೀವು ನೋಡಬಹುದು ಕಂಪ್ಲೀಟ್ ಆಗಿ ಮನೆಗೆ ಸಂಪೂರ್ಣವಾಗಿ ನೀರು ನುಗ್ಗಿರುವಂತದ್ದು. ರಾಜಧಾನಿ ಬೆಂಗಳೂರಿನಲ್ಲಿ 1 ಗಂಟೆಗಳ ಕಾಲ ಮಳೆ ಸುರಿದ್ರೆ ಸಾಕು ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗತ್ತೆ. ರಾತ್ರಿ ಇಡೀ ಮಳೆಯಾಘಾತ, ಬೆಳಗ್ಗೆದ್ದು ಆಫೀಸ್ ಕಡೆ ಹೊರಟವರಿಗೆ ಜಲಾಘಾತ, ರಸ್ತೆ ರಸ್ತೆಯಲ್ಲೂ ಜಲದಾಳಿ, ನಟ್ಟ ನಡು ನೀರಿನಲ್ಲಿ ಗುಂಡಿಗಳ ಹಾವಳಿ. ವೀಕೆಂಡ್ ಮುಗಿಸಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟವರಿಗೆ ಜಲಾಸುರ ಬೇಲಿ ಹಾಕಿದ್ದ. ನಸುಕಿನ ಜಾವ ಬಿದ್ದ ಮಳೆರಾಯ ಬ್ರ್ಯಾಂಡ್ ಬೆಂಗಳೂರಿನ ಅಸಲಿ ಬಣ್ಣ ತೆರೆದಿಟ್ಟಿದ್ದ. ಅದಕ್ಕೆ ಸಾಕ್ಷಿಯೇ ಈ ದೃಶ್ಯಗಳು. ಜಸ್ಟ್ 6 ಗಂಟೆ ಮಳೆಗೆ ಬೆಂಗಳೂರಿನ ರಸ್ತೆಗಳು ಒಡೀಸ್. ಮಳೆ ನೀರಲ್ಲಿ ಕೊಚ್ಚಿ ಹೋಯಿತು ಬೆಂಗಳೂರಿನ ಬ್ರ್ಯಾಂಡ್. ನಸುಕಿನ ಜಾವ 2 ಗಂಟೆ. ಸೋಮವಾರದ ವಹಿವಾಟಿಗೆ ಬೆಂಗಳೂರು ಜನರು ಸಜ್ಜಾಗ್ತಿದ್ರು. ಅಷ್ಟರಲ್ಲೇ ಧೋ ಅಂತ ಸುರಿದ ಮಳೆ ಗಾಢ ನಿದ್ರೆಯಲ್ಲಿದ್ದವರನ್ನು ಬಡಿದೆಬ್ಬಿಸಿತು. ಮೆಜೆಸ್ಟಿಕ್, ಓಕ್ಲಿಪುರಂ, ರಾಜಾಜಿನಗರ, ಮಲ್ಲೇಶ್ವರಂ, ಯಶವಂತಪುರ, ಯಲಹಂಕ, ಹೆಬ್ಬಾಳ, ಸಿಲ್ಕ್ ಬೋರ್ಡ್ ಹೀಗೆ ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮಕ್ಕೆ ವರುಣದೇವ ಅಬ್ಬರಿಸಿ ಬಿಟ್ಟಿದ್ದ. ಅಬ್ಬರಿಸಿ ಬೊಬ್ಬಿರಿದ ಮಳೆಗಾಗಿರೋ ಅವಾಂತರಗಳೆಷ್ಟು ಗೊತ್ತಾ? ತೋರಿಸ್ತೀವಿ ನೋಡಿ. ಕೆಆರ್ ಮಾರ್ಕೆಟ್ನಲ್ಲಿ ಕೊಚ್ಚಿ ಹೋದ ಹೂವು. ಕೆಆರ್ ಮಾರ್ಕೆಟ್ನಲ್ಲಿ ಸಹಜವಾಗಿ ರಾತ್ರಿ 2-3 ಗಂಟೆಗೆ ವ್ಯಾಪಾರ ವಹಿವಾಟು ಶುರುವಾಗುತ್ತೆ. ಅದೇ ಟೈಮ್ಗೆ ಆರಂಭವಾದ ಮಳೆ ವ್ಯಾಪಾರಿಗಳ ಬದುಕನ್ನೇ ಕಸಿದುಕೊಂಡಿದೆ. ಇಲ್ಲಿ ನೋಡಿ, ರಸ್ತೆಯಲ್ಲಿ ತುಂಬಿ ಹರಿತಿರೋ ನೀರಲ್ಲಿ ಹೂವು ಕೊಚ್ಚಿಕೊಂಡು ಹೋಗಿದೆ. ಸಾಧ್ಯವಾದಷ್ಟು ಹೂವು, ಹಣ್ಣು, ತರಕಾರಿ ಉಳಿಸಿಕೊಳ್ಳಲು ವೃದ್ಧೆಯೊಬ್ಬರು ಹರಸಾಹಸ ಪಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆವರೆಗೂ ಮಳೆ ಬಿದ್ದಿದ್ದರಿಂದ ಮಾರ್ಕೆಟ್ನಲ್ಲಿ ಜನ ಪರದಾಡಿಬಿಟ್ರು. ಮಳೆ ಮಧ್ಯೆಯೇ ವ್ಯಾಪಾರ ಮಾಡಿದ್ರು. ಮಳೆ ನಿಂತ ಮೇಲೆ ಮಾರ್ಕೆಟ್ ಕೆಸರುಗದ್ದೆಯಾಗಿತ್ತು. ಅಮೃತಹಳ್ಳಿಯಲ್ಲಿ ರೂಮ್, ಕಿಚನ್ಗೆ ನುಗ್ಗಿದ ಮಳೆ ನೀರು. ಇಲ್ಲಿ ನೋಡಿ, ಇದು ಬೆಂಗಳೂರಿನ ಅಮೃತಹಳ್ಳಿಯ ಮುನಿಸ್ವಾಮಪ್ಪ ಲೇಔಟ್. ಪಕ್ಕದಲ್ಲಿ ಹೊಸ ಲೇಔಟ್ ಮಾಡ್ತಿದಾರಂತೆ. ಹೀಗಾಗಿ ನೀರು ಹೋಗಲು ಜಾಗವಿಲ್ಲದೆ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆ ಜಲಾವೃತವಾಗಿ ರೂಮ್, ಕಿಚನ್ ಜಲಮಯವಾಗಿದೆ. ನಿದ್ರೆ ಮಾಡ್ತಿದ್ದವರು ದಿಢೀರಂತ ಮನೆ ಸಾಮಗ್ರಿಗಳನ್ನ ರಕ್ಷಿಸಿಕೊಂಡಿದ್ದಾರೆ. ಎಲ್ಲಾ ವಸ್ತುಗಳು ಕೂಡ ಚಲಾಪಿಲಿಯಾಗಿದೆ. ಅಂದ್ರೆ ಏಕಾಏಕಿ ಎಲ್ಲರೂ ಕೂಡ ನಿದ್ದೆಯಲ್ಲಿದ್ದಂತ ಸಮಯ ತಡರಾತ್ರಿಯ ವೇಳೆಯಲ್ಲಿ ದಿಢೀರ್ ಅಂತ ಮನೆ ಒಳಗಡೆ ನೀರು ಬಂತು. ಇರುವಂತದ್ದು ನಮ್ಮ ಜೊತೆ ಮನೆಯ ಮಾಲೀಕರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನ್ ಸಮಸ್ಯೆ ಆಗ್ತಿದೆ, ರಾತ್ರಿ ಏನಾಯ್ತು ಘಟನೆ ಅಂತ? ಅವರಿಂದ ಇವ್ರಿಗೆ, ಇವರಿಂದ ಅವ್ರಿಗೆ ತೋರಿಸ್ತಾರೆ ಹೊರತಾಗಿ ಯಾರು ಇನಿಷಿಯೇಟಿವ್ ತಗೊಂಡು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋರೇ ಇಲ್ಲ ಸರ್. ರಣಮಳೆಗೆ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಪುಡಿ ಪುಡಿ. ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿರೋ ಸೋನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಇವತ್ತು ಬೆಳಗ್ಗೆ ಈ ಕಾಂಪೌಂಡ್ ಬಿದ್ದಿದ್ದೇ ಅಲಾರಂ ಆಗಿತ್ತು. ದಪ್ಪನೆ ಗೋಡೆ ಬೀಳ್ತಿದ್ದಂತೆ ಧಡಕ್ಕನೆ ಎದ್ದು ಕೂತಿದ್ರು. ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಯಲಹಂಕದಲ್ಲೂ ಹಲವೆಡೆ ರಸ್ತೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿತ್ತು. ರಮಣಶ್ರೀ ಕ್ಯಾಲಿಫೋರ್ನಿಯಾ ಗಾರ್ಡನ್ ಅಪಾರ್ಟ್ಮೆಂಟ್ ರಸ್ತೆ ಜಲಾವೃತಗೊಂಡು ಜನ ಪರದಾಡಿದ್ರು. ಮಾರುತಿ ಸೇವಾ ನಗರದಲ್ಲಿ ಮರದ ಕೊಂಬೆ ಬಿದ್ದು 6 ಜನರಿಗೆ ಗಾಯ. ಬೆಂಗಳೂರಿನ ಬಾಣಸವಾಡಿ ಬಳಿ ಇರೋ ಮಾರುತಿ ಸೇವಾ ನಗರದಲ್ಲಿ ಮರದ ಕೊಂಬೆ ಬಿದ್ದು 6 ಜನರಿಗೆ ಗಾಯವಾಗಿದೆ. ಶಾಲಾ ಮಕ್ಕಳು, ಸವಾರರು, ಪಾದಚಾರಿಗಳ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಡಿಸಿಎಂ ಡಿಕೆ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಡಿಕೆ,
ವಯಸ್ಸಾಗಿರೋ ಮರಗಳನ್ನ ಲಿಸ್ಟ್ ಮಾಡಿ ತೆಗೆಸ್ಬಿಡ್ತೀನಿ ಅಂದ್ರು. ಕಂಪ್ಲೀಟ್ ಎಲ್ಲೆಲ್ಲಿ ಮರಗಳನ್ನ ಈ ಥರ ವಯಸ್ಸಾಗಿದೆ ಮರಗಳು, ಆಮೇಲೆ ಬ್ರಾಂಚಸ್ ತೆಗಿಯೋಂಥದ್ದು ಇವೆಲ್ಲ ಕೂಡ ಒಂದು ಲಿಸ್ಟ್ ಮಾಡಿಸ್ಬಿಟ್ಟು ಎಲ್ಲ ಕಡೆ ತೆಗಿಸ್ತೀನಿ. ಅದೇ ನಾನು ಚೆಕ್ ಮಾಡಿ ಒಂದು ಮೀಟಿಂಗ್ ಮಾಡ್ತೀನಿ ಅಂತ. ತರಳಬಾಳು ಬಳಿಯೂ ಕಾಂಪೌಂಡ್ ಮೇಲೆ ಬೃಹತ್ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿತು. ಜಯದೇವ ಅಂಡರ್ ಪಾಸ್ನಲ್ಲಿ ನೀರೋ ನೀರು. ಇನ್ನು ಬೆಂಗಳೂರಿನ ಜಯದೇವ ಆಸ್ಪತ್ರೆ ಬಳಿಯ ಅಂಡರ್ ಪಾಸ್ ಜಲಮಯವಾಗಿತ್ತು. ಇದರಿಂದ ಪ್ರಯಾಣಿಕರು ಪರದಾಡಿದ್ರು. ಅತ ಜಕ್ಕೂರಿನ ಅಂಡರ್ ಪಾಸ್ನಲ್ಲೂ ಕೂಡ ಜಲ ದಿಗ್ಬಂಧನವಾಗಿತ್ತು. ನದಿಯಂತಾಗಿದ್ದ ಸಿಲ್ಕ್ ಬೋರ್ಡ್ ಸಿಗ್ನಲ್. ಸಿಲ್ಕ್ ಬೋರ್ಡ್ ಅಂದ್ರೆ ಟ್ರಾಫಿಕ್ಗೆ ಫೇಮಸ್. ಆದ್ರೆ ಇವತ್ತು ವಾಹನಗಳು ಸಿಲ್ಕ್ ಬೋರ್ಡ್ ಆವರಿಸಿಕೊಳ್ಳೋ ಮೊದಲೇ ಮಳೆ ನೀರು ಸಿಗ್ನಲ್ ಮುಚ್ಚಾಕಿತ್ತು. ಅಲ್ಲೇ ಇದ್ದ ಮ್ಯಾನ್ ಹೋಲ್ ನಲ್ಲಿ ಕಾರೊಂದು ಸಿಲುಕೊಂಡು ಅವಾಂತರವಾಗಿತ್ತು. ಇದರಿಂದ ಹೊಸೂರು ರಸ್ತೆಯಲ್ಲಿ 1 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇತ್ತ ಹೆಬ್ಬಾಳ, ನಾಗವಾರ, ಕಲ್ಯಾಣ ನಗರ, ಏರ್ಪೋರ್ಟ್ ರಸ್ತೆಗಳು ಕೆರೆಗಳಂತಾಗಿದ್ವು. ವರ್ತೂರು, ಕುಂದನಹಳ್ಳಿ ಗೇಟ್ ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಕಮ್ಮಸಂದ್ರದಲ್ಲಿ ರಸ್ತೆ ಮುಳುಗಡೆಯಾಗಿ ಬೈಕ್ ಮತ್ತು ಕಾರುಗಳು ನೀರು ಪಾಲಾಗಿದ್ವು. ಇಷ್ಟೆಲ್ಲ ಅವಾಂತರವಾಗ್ತಿದ್ದಂತೆ ಫೀಲ್ಡ್ಗಿಳಿದ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರೋ ಡಿಸಿಎಂ ಡಿಕೆ ಮಳೆ ಹಾನಿ ಪರಿಶೀಲನೆ ನಡೆಸಿದ್ರು. ಫುಟ್ಪಾತ್ನಲ್ಲಿ ವಿಪರೀತ ಕಸ, ಮಣ್ಣು ಹಾಕಿದ್ರಿಂದ ಅವಾಂತರವಾಗಿದೆ ಅಂದ್ರು. ಅಧಿಕಾರಿಗಳು ಕ್ಲೀನ್ ಮಾಡಿದ್ದಾರಾ ಚೆಕ್ ಮಾಡ್ತೀನಿ ಅಂದ್ರು. ಫುಟ್ಪಾತ್ ಮೇಲೆ ವಿಪರೀತ ಡೆಬ್ರಿಸು ಮಣ್ಣುಗಳು ಹಾಕಿದ್ದಾರೆ. ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು ಆನ್ ಪ್ರಯಾರಿಟಿ. ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಯಾವಾಗ ಡೆಬ್ರಿಸ್ ಇರ್ತದೆ ಫುಟ್ಪಾತ್ ಮೇಲೆ ಅದೇ ಹೊರಗಡೆ ಹೋಗಿ ಮುಚ್ಕೊಳ್ಳೋಂಥದ್ದು. ಸೊ ಅದಕ್ಕೆ ಕಂಪ್ಲೀಟ್ ನನ್ನ ಆಫೀಸರ್ಸ್ ಹೇಳ್ತಾ ಇದೆ, ಅವ್ರಿಗೇನೋ ನಮ್ಮ ಇಂಜಿನಿಯರ್ಗೆ 1 ಲಕ್ಷ ಟ್ರ್ಯಾಕ್ಟ್ರು ಕೊಡ್ತಾರೆ ಅಂತ. ಎಲ್ಲಿ ಕ್ಲೀನ್ ಮಾಡಿದಾರೋ ಏನು ಮಾಡಿದಾರೋ ಅದಕ್ಕೊಂದು ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತೀವಿ. ಅದೇನೇ ಹೇಳಿ, ಮಳೆ ಬಂತು ಅಂದ್ರೆ ಸಾಕು ಬೆಂಗಳೂರೇ ನಡುಗಿ ಹೋಗುತ್ತೆ. ಇನ್ನು 2 ದಿನ ಬೆಂಗಳೂರಲ್ಲಿ ಮಳೆಯಾಗೋ ಸಾಧ್ಯತೆ ಇದ್ದು, ಬ್ರ್ಯಾಂಡ್ ಬೆಂಗಳೂರಲ್ಲಿ ಇನ್ನೇನೇನ್ ಅವಾಂತರವಾಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.